ಈಗೇನಿವತ್ತು ಸಂಘಟನ್ ಸೃಜನ್ ಅಭಿಯಾನ ಕಾಂಗ್ರೆಸ್ ಪಕ್ಷವನ್ನು ತಳಹಂತದಿಂದ ಸದೃಢವಾಗಿ ಕಟ್ಟತಕ್ಕಂಥದ್ದು ಮುಂಬರುವ ದಿವಸಗಳಲ್ಲಿ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸದೃಢ ಸರ್ಕಾರ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, ಸಿದ್ದರಾಮಯ್ಯನವರು ಹಿಂದಿನ ಮುಖ್ಯಮಂತ್ರಿಯಾಗಿ ಹಾಲಿ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ನೀತಿ ನಿರ್ಧಾರಗಳನ್ನು ರಚನೆ ಮಾಡ್ತಕ್ಕಂಥ CWS ಸದಸ್ಯರಾಗಿ, ಗೌರವಾನ್ವಿತ ಹರಿಪ್ರಸಾದ್ರವರು ರಾಜ್ಯದ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸದೃಢವಾದ ಸಂಘಟನೆಯನ್ನು ಹೊಂದಿರತಕ್ಕಂಥ ಸರ್ಕಾರ ಮತ್ತು ಪಕ್ಷ ಎರಡೂ ಇದ್ದಾವೆ. ಆ ಒಂದು ಸದೃಢತೆ ಮತ್ತು ಸಂಘಟನೆಯನ್ನು ಇಡೀ ರಾಷ್ಟ್ರದಾದ್ಯಂತ ವಿಸ್ತರಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ರಾಹುಲ್ ಗಾಂಧಿರವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಈಗಲಿಂದನೇ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಘಟನ್ ಸೃಜನ್ ಅಭಿಯಾನವನ್ನು AICCಯ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಏನು ನಮ್ಮ ವೀಕ್ಷಕರು ಸಾಪ್ರಾರವರು ಬಂದಿದ್ದಾರೆ, ಅವರು ಇವತ್ತಿನ ಸಭೆಯ ವಿಷಯ ಇಡೀ ರಾಷ್ಟ್ರದಾದ್ಯಂತ ಭಾರತ ದೇಶಾದ್ಯಂತ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳನ್ನು ಸದೃಢವಾಗಿ ಪುನರ್ರಚನೆ ಮಾಡ್ತಕ್ಕಂಥದ್ದು, ಬದಲಾವಣೆ ಅವಶ್ಯಕತೆ ಇದ್ದಲ್ಲಿ ಅದನ್ನು ಬದಲಾವಣೆ ಮಾಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳನ್ನು, ಇತರ ಸಂಘಟನೆಗಳನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕೇವಲ ಎಲ್ಲೋ ಒಂದು ಕಡೆ AC ರೂಮಲ್ಲಿ ಕೂತ್ಕೊಂಡು ತಮ್ಮ ನಿರ್ಧಾರವನ್ನು ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ಹೇರೋದು ಬೇಡ. ಅದು ಒಳ್ಳೆ ಸಂಪ್ರದಾಯ ಅಲ್ಲ. ಎಲ್ಲರನ್ನ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಕ್ಷೇತ್ರದ ದೊಡ್ಡ ನಾಯಕರವರೆಗೆ, ಮುಖಂಡರವರೆಗೆ ಅವರ ಅಭಿಪ್ರಾಯವನ್ನು ಕೇಳಿ ಅವರಿಗೆ ಪ್ರಿಯವಾದಂಥ ಸಂಘಟನೆಯನ್ನು ರೂಪಿಸಬೇಕು, ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿ ಸಂಘಟನ್ ಸೃಜನ್ ಅಭಿಯಾನವನ್ನು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ತಮ್ಮೆಲ್ಲರಿಗೂ ಈಗಾಗಲೇ ಹಾಜರಾತಿಯ ಫಾರ್ಮ್ಗಳನ್ನು ಕೊಟ್ಟಿದ್ದೀವಿ, ತಾವೆಲ್ಲ ಸಹಿ ಮಾಡಿದ್ದೀರಿ ಅಂತ ಕಾಣಿಸ್ತದೆ. ತಾವು ಯಾರಾದರೂ ಅವರನ್ನು ವೈಯಕ್ತಿಕವಾಗಿ ಭೇಟಿ ಆಗಬೇಕು ಅಂದರೆ ಒಂದು ಫಾರಮ್ ಕೊಡ್ತಾರೆ, 1 to 1 ಭೇಟಿ ಮಾಡ್ತಕ್ಕಂಥದ್ದು. ಆ ಒಂದು ಫಾರಮ್ಗೆ ಸೈನ್ ಹಾಕಿ ಕೊಡಬೇಕು. ತಮ್ಮ ಅಭಿಪ್ರಾಯವನ್ನು ತಿಳಿಸೋದಿದ್ರೆ ತಿಳಿಸ್ಬೋದು ಅಂತೇಳಿ ನಾನು ವಿನಂತಿಸ್ತಾ, ನಾನೀಗಾಗಲೇ ಸುಮಾರು 2.25 ವರ್ಷ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಬಹುಶಃ ಅತ್ಯಂತ ಸರಳ ಸಜ್ಜನಿಕೆಯ ಮುಖಂಡರು ಸೋಮಶೇಖರ್ ಅವರ ನೇತೃತ್ವದ ಎಲ್ಲರೂ ಒಟ್ಟುಗೂಡಿ ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿ ನಿಲ್ತದೆ. ಅದಕ್ಕಾಗಿ ನಾನು ತಮ್ಮೆಲ್ಲರನ್ನು ಅಭಿನಂದಿಸ್ತೇನೆ.